ಶ್ರೀಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ 14ನೇಯ ಅಧ್ಯಾಯ. ಶಾಂಭವಿಯು ರಣದಲ್ಲಿ ಶೂರನಾದ ನಿಶುಂಭನ ತಲೆಯನ್ನು ಕತ್ತಿಯಿಂದ ಕಡಿದು ಕೆಡಹಿದ್ದು, ಸಹಸಮಿಗೆ ಶಾಂಭವಿಯು ರಣದಲ್ಲಿ ಬಹುಪರಾಕ್ರಮನಃ ನಿಶುಂಭನ ವಿಹಿತವೆನೆ ಖಡ್ಗದಲ್ಲಿ ಕಡಿದಿಳುಹಿದಳು ಮಸ್ತಕವಾ. ರಕ್ತಬೀಜನ ಸಾವ ಕಾಣುತ ಶಕ್ತರಹ ಶುಂಭಾನಿಶುಂಭರು ರಕ್ತನಯನಗಳಿಂದ ಕೋಪೋದ್ರೇಕವನು ತಾಳಿ, ಯುಕ್ತ ಬಲ ಸಹಿತಂಬನ ಅತ್ಯುಕ್ತವಾಗಿಯೇ ಮುತ್ತಿ ಕಣೆಯಿಂತ್ಯಕ್ತವಲ್ಲದೆ ಉಳಿಯಳೆನೆ ಸುರಿಸಿದರು ಮಹಾಶರವಾ. ಉರುಬಿದಳು ಮಹತ್ರಾಣದಿಂದಲಿ ತರಿದಳಾಶರ ವೃಷ್ಟಿ ಸಂಕುಳ ಸುರಿದಳ ಕೂರ್ಗಣೆಯ ಕಾರ್ಮಳೆ ಕವಿದ ತೆರನಂತೆ. ತರಹರಿಸಿಕೊಳುತು ಭಯ ದೈತ್ಯರು ಬಿರಿಯಲಮ್ಮನ ದೇಹ ಕೂರ್ಗಣೆ ಸರಿವಳೆಯಲಿಂ ಸಾಕ್ಷಿಭೂತಳ ತಗಲಿಸಿದರೆಂದ. ಸತ್ವವರದು ಕಂಡು ಆದಳು 10 ಮುಖಭುಜವಷ್ಟ ಉಡುಗೆಯು ಮತ್ತೆ ಶೋಣಾಂಬರವು ಶ್ವೇತವರ್ಣಾಂಗ ತ್ರಿನೇತ್ರ. ಕತ್ತಿಗದೆಲಾಂಗುಲವು ಶಾರ್ಗಿಯು ಮುತ್ತಿನಾಭರಣಿಂದ ಮೃತ್ಯುವ ಹೆತ್ತಳೆಂಬೋಲ್ಮಹ ಸರಸ್ವತಿಯಾಗಿ ತೋರಿದಳು. ಕಡಿದು ಕೆಡಹಿದಳ ಶರವನಿ ಕಡಿಯ ಮಾಡಿದಳ ನಿಶುಂಭನ ಕಡುಧನುವ ಸಾರಥಿಯ ಪಕ್ಕೆಯ ಹಯವ ಹೆದೆಗಳನ್ನು. ಕಿಡಿಯಿಡುತ್ತಲ ಸುರೇಂದ್ರ ಖಡುಗವನೊಡನೆ ಹಿರಿಯುತ ದೇವಿ ಶರಕೆಯು ಹಿಡಿದು ಮರೆ ಚರ್ಮವನು ತೂರಿದನ ಪರಾಂಬನಿಗೆ. ಹೊಳೆದುದವನ ಖಡ್ಗ ಬೆಳಕಿಗೆ ತಿಳಿಯೇ ದಿವಿಜರ ದೇಹ ಝುಮ್ಮೆಂದೊಳಗೆ ಮೂತ್ರಿಸಿಕೊಂಡರೈದಿಗಧಿಪರು ಮೊದಲಾಗಿ. ಬಳಿಕ ಹೇಳುವದೇನು ಹಾಯಂದ ಲಘುಮತಿಯ ಬರಿಸಿ ಸಿಂಹದ ತಲೆಯ ಮೇಲೆಯು ಹೊಯ್ದ ಭಲ ಭಲರೆನಲು ದೈತ್ಯಗಣ. ಗಾಯ ಮುಂಚದ ಮುನ್ನಲಾ ಶರ್ವಾಯೆ ಕಡಿದಳು ಖಡ್ಗ ಚರ್ಮವ ಖೋಯನುತ ಕೂಗುತ್ತಲಿ ಶಕ್ತಿಯ ತುಡುಕುತ್ತಲಿ ಮತ್ತೆ. ಮಾಯವಿಲ್ಲದೆ ನಡೆದ ನಾ ನಿರ್ಮಾಯೆ ಎದುರಿಗೆ ಹೆದರೆ ದಿವಿಜರು ಖೋಯನುತ ತಿರಿವಿಟ್ಟ ಪರದೇವತೆಯ ಕೇಳೆಂದ. ಇಡಲು ಶಕ್ತಿಯ ನಾಗಳ ದೂರಿಯೊಡನೆ ಉಗುಳುತ್ತ ಬರಲು ಚಕ್ರದಿ ಕಡಿದಳದನನು ಅಭಿಮುಖವು ಆದುದು ಸುದರ್ಶನವು. ಕಿಡಿಗೆದುರುತಾ ಖಳನು ಶೂಲವ ಜಡಿದು ಎತ್ತಲಿ ಕಾಗ ಕಾರ್ಬೊಗೆ ಹಿಡಿದುದದು ರಣರಂಗ ಕಾಣಿಸದಂತೆ ಕೇಳೆಂದ. ಹೊಗೆ ಹೊರಳಿಯೊಳು ಶೂಲದಲಗದು ನಿಗಿ ನಿಗಿಸಿದುದು ಸೂರ್ಯ ಶತದಲ್ಲಿ ತೆಗೆಸಿದುದು ಶರಧಿಗಳ ಶಸ್ತ್ರದ ಶಿಖಿಯ ದಾಳಿಯಲಿ. ಉಗುಳುತ್ತಿರೆ ಉರಿಯನ್ನು ದಿವಿಜರು ಮುಗಿಯಿತೆಮ್ಮಯ ಕೆಲಸೆನುತ ಹಿಮನಗದ ಮರೆಗೆಯು ಸಾರುತ್ತಿರ್ದರು ಕೇಳು ನಂದೀಶ. ಸೈರಿಸಿಕೊ
ಕೊಯ್ದನೆನುತಲಾ ಮಹಾಭೈರವಿಯ ತಿವಿಯಲಿಕೆ ಅಸುರರ ವೈರಿ ಕಡಿದಳು ಶೂಲವನು ಕರವಾಳಧಾರೆಯಲಿ. ಕೌರಿಡುವ ಕೋಪದಲ್ಲಿ ಆಖಳ ಗೌರಿ ಮೇಲೆಯು ಗದೆಯ ಹೊತ್ತೆ ಭೈರವಿಯೇ ಇದು ನೋಡು ಹೇಗಿದೆ ಎನ್ನುತ್ತ ಮೇಲ್ಕೊಯ್ದ. ಹಾರಿಸಿದಳ ಗದೆಯ ಘಾಯವ ಮಾರಹರನ ಶೂಲದಿಂದಲಿ ತೀರಿಸಲ್ಕೆಯು ಕೋಪದಿಂದ ಚಢಾಳಿಸುತ್ತ ಹರಿಯ. ಏರಿ ಹೊಯ್ದನು ಭಾರತೀಯ ಮಹಾವೀರರೊಳು ವೀರನು ನಿಶುಂಭನು ಚಾರು ಮುಕುಟದ ಮೇಲೆ ಪರಶುವಿನಿಂದ ಕೇಳೆಂದ. ಸಿಡಿದವವು ಭಾರತೀಯ ಮುಕುಟದಲ್ಲಿಡಿದ ಮಾಣಿಕ ಪರಶುಘಾತಕ್ಕೆ ಕಿಡಿಕಿಡಿಯುತ್ತಾನಾದಳೈ ಪರದೇವಿ ದೈತ್ಯನನು. ಬಿಡದಲೆಚ್ಚಳು 100 ಬಾಣದಿ ನಡೆದು ಹೊಯ್ದನು ಮತ್ತೆ ಸಿಂಹವ ಕೆಡದುಳಿದು ಪರದೇವಿ ಮುಕುಟದ ಮೇಲೆ ಕೇಳೆಂದ. ಅರ್ಧಚಂದ್ರದ ಸರಳಿ ನಿಂಶತ ಛಿದ್ರ ಮಾಡಿದಳಾಗ ಪರಶುವ ಭದ್ರ ಮಂಗಳೆ ದೇವಿ ಶೌರ್ಯ ದರಿದ್ರಳೆ ಜಗದಿ. ಅದ್ರಿಗಳು ಪುಡಿಯಾಗುವಂದದಿ ರೌದ್ರದಿಂ ಸುರಿದಳು ಶರೌಘ ಸಮುದ್ರ ಮೇರೆಯದಪ್ಪಿದೋಲಂತಿರ್ದು ದಯ್ಯಂದ. ನುಡಿಯಲಚ್ಚರಿ ದೇವಿ ಶರಭರ ಸಿಡಿಲಿನಂದದಿ ತಾಗೆ ಸತ್ವವು ಸಡಲಿ ಕೆಡೆದನು ಧರಣಿಯಲಿ ಮೈ ಮರೆದನ ಸುರೇಂದ್ರ. ಹಿಡಿದು ಧನುವನು ಶುಂಭ ಕಾಣುತ್ತ ತೊಡಕಿದನು ದೇವಿಯೊಳು ಯುದ್ಧವ ಅಡಕಿಲಲ್ಲಾಡ್ದಂತೆ ಜಗ ಅಲ್ಲಾಡಿದವು ಎಂದ. ದೇವಿಯ ಸುರನ ಶಂಖ ಧ್ವನಿಗೆಯು ತಾವು ಕಿವುಡಿಕ್ಕಿದವು ದಶ ದಿಶೆ ದೇವಿ ಧನು ಕರ್ಪುರನ ಧನುರವಗಳಿಗೆ ತ್ರೈಜಗವು. ಓ ವಿಜರಿದವು ದೈತ್ಯ ಶಿವೆಯರ ಕೇವಲದ ಕೂಗಿಂಗೆ ದಿಗ್ಗಜ ತಾವು ಕೆಡೆದವು ಕಮಲ ಜಾಂಡವು ಬಿರಿದುದದು ಎಂದ. ಕೋಪದಿಂದಲಿ ಶುಂಭ ಭಾರತಿ ಭಾಪುರೇ ಎಂದೆನುತ ಶರಗಳ ಚಾಪದಿಂದೆರಗಿಸಿದರ ಮಹಸಿಂಹನಾದದಲ್ಲಿ. ರೂಪವದು ಕಂದಿತ್ತು ಶೌರ್ಯದ ತಾಪ ಹುರಿಯೇರಿತ್ತು ಉಗ್ರದ ದೀಪವದು ಬೆಳಗಿತ್ತು ಪರವಸ್ತುವಿಲಿ ಶುಂಭನಲಿ. ನೋಡುತ್ತಿರುತ್ತಿರೆ ದೇವಿ ದೈತ್ಯರು ಮಾಡಿದರು ಯುದ್ಧವನು ಸಮದಲ್ಲಿ ಮೋಡವದು ಹರಿಯುತ್ತ ನಿಶುಂಭಂಗೆ ಮರವೆಯದು. ಕೂಡೆ ಕಂಗಳ ತೆರೆದು ಚಾಪಕ್ಕೆ ತೀಡಿದನು ಕೈ ಸಹಭವರು ಸರಿಗೂಡಿ ಶಾಂಭವಿ ಮೇಲೆ ಶರಗಳ ಸುರಿದರಯ್ಯಂದ. ತರಿದಳಿಬ್ಬರ ಶರವ ಶಾಂಭವಿ ಕರ ಚಮತ್ಕರವೇನೆಂಬೆನು ಶರವು ಶತ ಸಹಸ್ರ ಕೋಟಿಯು ಅರ್ಬುದಗಳಾಗಿ. ಸರಳ ಬಿರುಸಿಗೆ ಶುಂಭ ಸಾರಥಿಯೊರಗಿದನು ಹೆದೆ ಹರಿದು ಧ್ವಜವದು ಮುರಿದು ಬಿದ್ದುದು ಹಯಮಡಿದು ಮುಕುಟುದುರಿದುದು ಎಂದ. ಕೊಂಡು ಶೂಲವ ದೈತ್ಯ ನಡೆದೆ ಚಂಡಿಯದುರಿಗೆ ಬರಲು ಸರಳಿನ ತಂಡ ತಾಗಲಿ ಕೊರಗಿದನು ಮೈ ಮರೆದು ಧರಣಿಯಲಿ. ಕಂಡ ನಣ್ಣನು ಮೂರ್ಛೆಯಾದುದಲೆಂಡ ಸ್ತ್ರೀವಳಾರು ಈಕೆಯ ಖಂಡಿಸದೆ ಬಿಡೆ ನುಡಿಸಿ ನೋಡುವೆನೆಂದನ ಸುರೇಂದ್ರ. ಆರು ನೀನಿನಗ್ಯಾಕೆ ಯುದ್ಧವು ನಾರಿ ಬುದ್ಧಿ ವಿವೇಕವಿಲ್ಲವು ವೀರರೊಳು ಮಹಾವೀರ ತ್ರೈಲೋಕರ ಸುಶುಂಭನೊಳು.
ತೀರುವದೆ ನಿನಗಕಟ ಯುದ್ಧವು ಮಾರಹರ ಮಧುರಿಪುವಿಗರಿದದು ವೀರ ಶುಂಭನ ತಮ್ಮ ನಾನು ನಿಶುಂಭ ಕೇಳೆಂದ. ಹೋಗು ಜೀವದಿ ಬಿಡುವೆ ಎನ್ನಯ ಮೇಗೆ ಮಾತನು ತರಲಿ ಎಣ್ಣನು ಹೋಗದಿರೆ ಕೊಲ್ಲುವುದು ಸಹಜವಿದ ಬಲೆಯೊಳು ಕೈಯ. ಈಗ ಮಾಡಲು ಬಾರದೆಂದೇ ಈ ಘಳಿಗೆ ಗುಳಿಸಿಹೆವು ಉತ್ತರ ಬೇಗ ಕೊಡು ತಡ ಮಾಡಬೇಡೆಂತೆಂದನ ಸುರೇಂದ್ರ. ಕೇಳು ದೈತ್ಯ ನಿಶುಂಭ ಕೇಳ್ದಡೆ ಹೇಳಬೇಕಿಹುದೆಲ್ಲ ಹೊಸಿಯದೆ ಬಾಳ ಶೌರ್ಯರು ಶುಂಭನನು ನಿಶುಂಭನನು ರಣದಿ. ಮೇಲೆ ಮಡುಹಿಯೇ ಹೋಗ್ವೆ ನಾಮವು ಹೇಳಲಿಕ್ಕೆ ಪರದೇವತೆಂಬರು ಕೇಳುವುದು ಏನಿದ್ದಡೆಯು ಕೇಳೆಂದಳಾ ದೇವಿ. ಎನ್ನುತ್ತ ಸೆಳೆದಳು ದಿವ್ಯ ಶರಗಳ ಘನತೆಯಲ್ಲಿ ಮಹದೈತ್ಯ ದೇಹವು ತನಗೆ ತೂತಾಯ್ತು ಥಟ್ಟುಚ್ಚಿದವು ಸರಳುಗಳು. ಕನಲು ತಸುರನು ಕೋಪದಲ್ಲಿ ಮಾಯನು ಸರಿಸಿ ಶಾಂಭವಿಯ ತಾಗಿದ ದಿನಸು ದಿನಸಿನ ರೂಪದಲ್ಲಿ ವೃಷಭೇಶ ಕೇಳೆಂದ. ಅಡರಿದನು ಸಿಂಹಾಗಿ ದೇವಿಯ ತೊಡರಿದನು ಶರಭಾಗಿ ಕರಿಯಾಗೊಡನೆ ತಾಗಿದ ಭೂತವೇ ತಾಳಾಗಿ ಹುಲಿಯಾಗಿ. ಹೊಡೆದ ನವ ಸಿಡಿಲಾಗಿ ಕಾಡ್ಗಿಚ್ಚೊಡನೆಯಾಗಿಯೇ ಕವಿದ ಮಾಯಾ ಕಡು ಶರಧಿಯಲ್ಲಿ ಮುಳುಗಿಸಿದ ವೃಷಭೇಶ ಕೇಳೆಂದ. ಧೂಳು ಮುಚ್ಚಿತು ಬಹಳ ಕತ್ತಲೆ ಕಾಳ ಕವಿದುದು ಸುರರು ಕೈಮೈ ಕಾಲು ಸವರಿಯೇ ನೋಡಿಕೊಂಡರು ಎಲ್ಲಿವೆಯೋ ಎನ್ನುತ್ತಾ. ಕೂಳ ಖಳ ಬಹು ಪರಶು ಕಕ್ಕಡೆ ಶೂಲ ಸುರಿದನು ವರುಷದಂದದಿ ಮೇಲೆ ಮೈದೋರದಲೆ ಕವಿ ಕವಿದೆಚ್ಚ ಶಾಂಭವಿಯ. ಎತ್ತ ನೋಡಲು ಬೊಬ್ಬೆ ಮಯವಿಹುದೆತ್ತ ನೋಡಲು ರಥದ ಚೀತ್ಕಾರೆತ್ತ ನೋಡಲು ಶರವು ಧನುರವೆತ್ತಲಿರುತಿಹುದು. ಅತ್ತಲಿತ್ತಲು ದಶ ದಿಶೆಗಳಲ್ಲಿ ಚಿತ್ತ ಬಂದಂದದಲ್ಲಿ ಮೈರೂಪೆತ್ತಿ ತೋರದೆ ಶಾಂಭವಿಯ ಕವಿದೆಚ್ಚ ದೈತ್ಯೇಂದ್ರ. ಮಾಯೆಯಲ್ಲವೇ ದೇವಿಯಾಕೆಗೆ ಮಾಯೆ ಮುಚ್ಚುವುದೇ ವಿಚಾರಿಸೆ ಮಾಯೆಯದು ನಿರ್ಮಾಯವಾದುದು ದೇವಿ ದಿಟ್ಟಿಸಲು. ಹೇಯ ಖಳ ಕೋಪದಲ್ಲಿ ನಿಸ್ಸಂಗಾಯಿಲಳ ಕವಿದೆಚ್ಚನವನ ಸಾಯಕವು ಬೆಳಗಿದವು ಶತರವಿ ತೇಜದಲ್ಲಿ ಎಂದ. ನಿಮಿಷ ಮಾತ್ರದಿ ಮೂರ್ಛೆ ತಿಳಿದೆ ಸುಮನಸರು ನೋಡುವಂತೆ ತಾಮುಖ ಕಮಲ ಒಲವುತ ನೋಡುವ ಭಲರೆ ನಿಶುಂಭೆನುತ ಶುಂಭ. ದ್ಯುಮಣಿ ಕಾಣಿಸದಾಯ್ತು ಕಣೆಯಲಿ ಕಮಲ ಜಾಂಡವು ಬೀಡು ಬಿಟ್ಟಿತು ಅಮಮ ಶರಸಬುದಕ್ಕೆ ದೈತ್ಯಬ್ಬರಕ್ಕೆ ಕೇಳೆಂದ. ಸೆಳೆದ ಮಂತ್ರಾಸ್ತ್ರವನಿ ಶುಂಭನು ಹೊಳೆವ ಪರಬ್ರಹ್ಮುವಿನ ಮೇಲೆಯು ನಳಿನ ಸಖ ಶಿಖಿಯಮನಿರುತಿ ವರುಣಾಸ್ತ್ರ ಮೊದಲಾಗಿ. ಬಳಿಕ ವಾಯು ಕುಬೇರ ಈಶಾನ್ಯಳವರಿಯ ಈ ತರದ ಶಸ್ತ್ರದ ಬಳಗದಲ್ಲಿ ಕವಿದೆಚ್ಚು ಬೊಬ್ಬಿಕ್ಕಿದನು ದೈತ್ಯೇಂದ್ರ. ಉರುಳಿಸಿದ ಬಹು ಪರ್ವತಂಗಳ ಸುರಿದ ಬಹು ಸಿಡಿಲುಗಳ ಕತ್ತಲೆ ಹೊರಳಿಗಳ ಹೊದಿಸಿದನು ಸುರಿದನು ಸರಳ ಕಾರ್ಮಳೆಯ. ಹರಿಗೆ ಹೊಳಕುವ ಖಡ್ಗದಿಮ್ಮುದ್ಗರ ಮುಸುಂಡಿಲಿ ಹೊಯ್ದ ನಿಂತಿ ಭರದಲೊದಗಿಯೇ ದೇವಿ ಕೈಗೆಡಿಸಿದನು ದೈತ್ಯೇಂದ್ರ.
ಬಸವ ಕೇಳ್ಪರ ಬ್ರಹ್ಮಗಿರಿಗೆಯು ಮುಸುಕಲೇನವು ಶಸ್ತ್ರ ಮಂಜದು ವಿಶಿಖ ತರಿದಳು ನುಂಗಿದಳು ಮಂತ್ರಾಸ್ತ್ರ ಸಂಕುಳವಾ ಹಸಿಯು ಮುದ್ಗರವಾ ಮುಸುಂಡಿಯ ಹಸನ ಗೆಡಿಸಿಯೇ ದೈತ್ಯ ರಾಜರ ಮಸೆಯ ಮಾರ್ಗಣದಿಂದ ಮುಸುಕಿಯೇ ನೋಯಿಸಿದಳೆಂದ ಸಿಡಿಲು ಹೊಡೆದಂತಾಗಿ ದೇವಿಯ ನಿಡು ಸರಳು ತಾಗಲಿಕೆ ಕೋಪದ ಸಡಗರವನೇನೆಂಬೆ ಕೌರಿಡುತ್ತಿರ್ದು ದೈಕಾಯ ಸಿಡಿದವವು ಕಂಗಳಲ್ಲಿ ಕಿಡಿ ಹೊಗೆ ಹಿಡಿದು ಹೊರಟಿತು ನಾಸಿಕದಿ ಪಲ್ಗಡಿಯುತ್ತಲಿ ತುಡುಕಿದನು ಹರ್ಷರವಾಗ ದೈತ್ಯೇಂದ್ರ ಶಿವ ಶಿವೆಂದುದು ದೇವಗಣವ ಶಿವ ಶರವ ಕಾಣುತ್ತ ಶಶಿಧರನಿವಗೆ ಕೊಟ್ಟನೆ ಪಾಶುಪತವನು ಜಗವ ಸುಡಲೆನುತಾ ಇವನು ಆರಿಗೆ ಹೂಡುವನು ಶಾಂಭವಿಯು ಕಾಯ್ವಳು ಕೊಲ್ವಳೆನು ತಲಿ ದಿವಿಜ ಸಭೆ ಚೆಲ್ಲಿದುದು ದಶೆ ದಶೆಗಳಿಗೆ ಕೇಳೆಂದ ತೆಗೆಯ ಶರವನು ಸೂರ್ಯ ಕೋಟಿಯ ಮಿಗಿಸಿದುದು ತೇಜವದು ಕೇವಲ ಹೊಗೆಯು ಸುತ್ತುತ್ತಲಿತ್ತು ತ್ರೈಭುವನಕ್ಕೆ ಒಂದಾಗಿ ಭುಗಿ ಭುಗಿಲು ಭುಗಿಲೆನು ತಲಲಗಿನ ಮೊಗದಿ ದಳ್ಳುರಿ ಸೂಸುತ್ತಲಿ ಕಿಡಿ ನೆಗೆದವವು ಧ್ರುವ ಲೋಕ ಪರ್ಯಂತರಲಿ ಕೇಳೆಂದ ಬಿಚ್ಚಿದುದು ಧರೆ ಜ್ವಾಲೆಯಿಂಗಿರಿ ನುಚ್ಚು ನುಚ್ಚಾಗುದುರಿದವು ಕಡು ಕಿಚ್ಚಿನ ಜಳಗಳಲ್ಲಿ ಕುದಿದಟ್ಟಿಸಿದವಂಬುಧಿಯೂ ಬಿಚ್ಚಿದವು ಹೆಡೆ ರತ್ನ ಶೇಷಗೆ ಮುಚ್ಚಿ ಮಲಗಿದವಾಗ ದಿಗ್ಗಜ ವಚ್ಚರಿಯನೇನೆಂಬೆ ಸುರನದಿಯುರಿಯು ಗುಳಿತೆಂದ ವರಲಿ ತಂಬರ ನಿರ್ಜರರು ತಾವು ಸ್ವರಗಿದರು ಶರದಾರುಣದಿ ಶಂಕರ ಸದಾಶಿವ ಸಲಹು ಸರ್ವ ಜಗಂಗಳೆನುತಿರರು ಭರಸೆಳೆದು ಹೂಡಿದನು ಧನುವಿಂದುರುಳ ದಾನವ ನೆಚ್ಚ ದೇವಿಯ ಗಿರಿಗಳು ದುರಿದ ತೆರೆದಿ ಕಿಡಿಯುದುರಿದವು ಕೇಳೆಂದ ಕಂಪಿಸಲು ತ್ರೈ ಜಗವು ಸರಳದು ಇಂಪಿನಿಂಭಾರತಿಯ ವದನದ ತಂಪಿನೊಳು ಹುದುಗಿದುದು ಬೆರಗಾಗಿದ್ದ ನಾಖಳನು ಝೊಂಪಿಸುತ್ತ ಕೋಪದಲ್ಲಿ ಪಲ್ದಿನು ತಂಪರಾಂಬನ ಮೇಲೆ ಶೌರ್ಯದ ಪೆಂಪು ಹೇಳುವೆನೇನು ತುಡುಕಿದ ನಾಗಚಕ್ರವನು ಮೆರೆದ ನವಚಕ್ರವ ಧರಿಸಿ ಆ ಶರಧಿ ಶಯನನ ತೆರದಿ ಬರಲಿಕೆ ತರಿದಳಾತನ ಚಕ್ರವನು ಭಾರತಿಯು ಮಾರ್ಗಣದಿ ಉರುಗದೆಯ ಕೊಂಡಾಗ ದೇವಿಯ ಭರದಲಪ್ಪಳಿಸಿದನು ದೇವಿಯು ಉರುಳು ಗಡಿದಳು ಗದೆಯ ಖಡ್ಗವ ಕೊಂಡ ದೈತ್ಯೇಂದ್ರ 100 ಬಾರಿಯು ಖಡ್ಗದಿಂದಲಿ ಹಾರಿ ಹೊಯ್ಯಲು ಖಡ್ಗಗಳ ಶಿವೆ 100 ಬಾರಿಯು ಶೂಲದಿಂತರಿಯಲಿಕೆ ಅಮರಾರಿ ಕಾರುತಲಿ ಕಂಗಳಲಿ ಕಿಡಿಗಳ ತೂರು ತಿರಿದನು ಶರವ ತಪ್ಪಿಸುತ್ತಾರು ಭಟದಲ್ಲಿ ಶೂಲದಲ್ಲಿ ಶಾಂಭವಿಯ ಕೇಳೆಂದ ಇರಿವ ಶೂಲದ ಹಸ್ತವನು ಶಿವೆ ತರಿಯೇ ಹಾರಿತು ಶೂಲ ಹಸ್ತವು ಸುರರ ನಟ್ಟಿದುದಾಗ ತಿರುಗಿದುದಾಗ ಶಿವೆಯಡಿಗೆ ಹರಿಯ ಹಾಕಿದಳದನು ಶೂಲದಿ ದುರುಳ ದೈತ್ಯನು ಕೋಪದಿಂದಲಿ ತಿರುಗಿ ಗದೆ ಕೊಂಡೈ ತರಲು ಎಡ ಹಸ್ತದಲ್ಲಿ ಎಂದ ಮತ್ತೆ ಕಡಿದಳು ಆನಿಶುಂಭನು ಎತ್ತಿ ಬಹಗದೆ ಹಸ್ತವನು ಗದೆ ಮತ್ತೆ ಹಾರಿತು ಹಸ್ತ ಸಹಿತಲು ನಿರ್ಜರರ ನಟ್ಟಿ ಇತ್ತ ಶಾಂಭವಿಯಡಿಗೆ ತಿರುಗಲು ಕತ್ತರಿಸಿದಳು ಗದೆಯ ಭಾಪುರೆ ಇತ್ತ ನೋಡೆಂದ
ಎಂದೆನುತಲೊದೆದನು ದೈತ್ಯ ಶಾಂಭವಿಗೆ. ವದೆಯದ ಮುನ್ನಾಗ ದೇವಿಯು ಉದುರಿಸಿದಳ ದೈತ್ಯ ತೊಡೆಗಳ ಕದನ ತೀರಿತೆ ಶಾಂಭವಿಯೇ ಎಂದೆನುತ ದೈತ್ಯೇಂದ್ರ. ಬೆದರದಿರು ನೋಡೆನುತ ದೇವಿಯ ವದನ ತೆರದೆ ನುಂಗ ಬರೆಶಿರವದನು ಎಗರಿಸಿದಳು ಕೃಪಾಣದಿ ಕೂಗುತ್ತಲಿ ದೇವಿ. ಏರಿತಾಗರೆ ನಭಕೆ ಜಗಗಳು ಓರುಗುಡಿಸಲು ಬೊಬ್ಬಿಡುತ್ತ ಕಾಮಾರಿಯಡಿಗೈದಲಿಕೆ ಅನಲಾಂಬಕನು ವಿನಯದಲ್ಲಿ. ವೀರ ಕೇಳ್ನಾವ್ ನಿಮ್ಮವರು ಎನೆ ಸಾರಿದುದು ವಿಷ್ಣುವಿನ ಬಳಿಗೆಯು ಶೂರ ನಡೆ ನಿನಗೆದುರೆ ಎನೆ ಸುರರರಸಿದುದು ಎಂದ. ಚೆಲ್ಲಿದರು ದೇವತೆಗಳು ನಿರ್ಜರದಲ್ಲಣನ ಶಿರ ಕೋಪದಿಂಬರೆ ಸೊಲ್ಲುಡುಗಿ ಕೈ ಮುಗಿದು ನಾವು ಸೇವಕರು ಇಹೆವೆನುತಾ. ಮೆಲ್ಲಗಿಳಿದುದು ತಲೆಯು ಶೌರ್ಯದಿ ಬಲ್ಲಿದಳ ಕಾಣುತ್ತ ತೂರಿತು ಸೊಲ್ಲುಗೊಡೆ ಚಂದ್ರಂಗೆ ರಾಹುವಿನಂತೆ ಕೇಳೆಂದ. ಇಟ್ಟು ಕೆಡಹಿದಳಾಗ ಭಾರತಿ ಧಿಟ್ಟನಾತಲೆ ಶರವ ಏಳರ ಲಟ್ಟಿ ಹೊಯ್ದರು ಮಾತೃಕೆಯರು ನಿಶುಂಭನ ಬಲವಾ. ಹೊಟ್ಟು ಮಾಡಿಯೇ ತೂರಿದರು ಜಗ ಜಟ್ಟಿಗಳ ನಟ್ಯಟ್ಟಿ ಶಸ್ತ್ರದಿ ಕುಟ್ಟುತ್ತಿದ್ದರು ಕುಲಿಶ ಮೊದಲಾದರಲಿ ಕೇಳೆಂದ. ಕೆಲರ ಚಕ್ರದಲಿಂದ ಮತ್ತ ಕೆಲರ ಮುದ್ಗರದಿಂದ ಶರದಿಂ ಕೆಲರ ಶೂಲದಿ ಗದೆಯ ಖಡ್ಗ ಕಮಂಡಲೋದಕದಿ. ಕೆಲವರನು ಖಟ್ವಾಂಗ ಶಕ್ತಿಲಿ ಕೆಲರ ಈ ಪರಿಯು ನಾನಾ ಹಲವು ಶಸ್ತ್ರದಿ ಮಾತೃಗಣ ಬಲ ಕೊಂದರಯ್ಯಂದ. ಅಡಗು ನೆಣ ಮಜ್ಜೆಗಳು ಮಾಂಸವು ಕಡಿದ ತಲೆ ಹರಿಗಡಿದ ದೇಹವು ಕಡಿದ ಕೈ ಕಾಲ್ ತುಂಡು ಮುಂಡವು ಕರಳು ಹರಕುಗಳು. ಬಿಡದೆ ಹರಿವ ರಕ್ತ ನದಿ ಇರೆ ಕಡು ಮರುಳುಗಳು ಮದುವೆ ಮುಂಜಿಯ ನೆಡೆ ಬಿಡದೆ ಮಾಡಿದವು ಶತಕೋಟಿಗಳ ಕೇಳೆಂದ. 2,000 ಕ್ಷೋಣಿ ರಾಜರು ಒರಗಿದರು ದೈತ್ಯೇಂದ್ರ ನೆಡಬಲ ಸುರರ ತೋಳಿಲಿ ಮೆರೆದ ನಾಗನಿ ಶುಂಭ ವಿಕ್ರಮನು. ಹೊರಸಿ ನೆಕ್ಕಿಯಲಿಂದುಳಿದರ ಹರಣ ಕಳೆವುತ ದೇವಿ ಸಿಂಹವು ಸಿರಿಯು ಗೂಡಿಯೇ ತಿಂದು ತೇಗುತ್ತಲಿರ್ದು ದೈಯಂದ. ನರ್ತನಾಡ್ದರು ಮಾತೃ ಸಂತೋಷಾರ್ಥರಾಗಿಯೇ ಕರ್ಪೂರರೊಳತಿ ಧೂರ್ತನು ಭಯಂಕರನ ನಿಶುಂಭಂಗೆ ಮರಣವದು. ಪೂರ್ತಿಯಾಗಲು ದಿವಿಜರಾಶಿವೆ ಮೂರ್ತಿ ನೋಡಿಯೇ ರಕ್ಷಿಸೆಂದೆ ಕೀರ್ತಿಸಿಯೇ ನೆನೆದರು ಚಿದಾನಂದಾತ್ಮ ಗುರುವರನ. इति श्रीमत्परमहंसपरिव्राजकाचार्य श्रीचिदानन्दगुरुवर्य चरणपद्मद्विरेफ श्रीचिदानन्दावधूतविरचित पार्वतीमाहात्म्योळ् निशुम्भवधो नाम चतुर्दशोऽध्यायः सम्पूर्णम्. अंतु अध्याय 14 पद 576 ಮಂಗಳಮಸ್ತು.